ಎಲ್ಲರಿಗೂ ಹೇಗಿದ್ರಲ್ಲ, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ರವೆ ತೊಗೊಂಡು ಇದರದ್ದೊಂದು ವಡೆ ಮಾಡ್ತಾಯಿದ್ದೀನಿ, ತೂತು ವಡೆ ಮಾಡ್ತಾಯಿದ್ದೀನಿ. ನಾನು 1.5 ಕಪ್ಪಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಅರ್ಧ ಕೆ.ಜಿ ಇಲ್ಲ ಇದರಲ್ಲಿ, 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ದೊಡ್ಡ ಕಪ್ಪು, ಇದು ಚಿಕ್ಕ ಕಪ್ಪು. ಚಿಕ್ಕ ಕಪ್ಪಲ್ಲಿ ಇನ್ನೊಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಒಂದು ಕಾಯಿ ಮೆಣಸು, ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ, ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನೊಂದು ಮಿಕ್ಸ್ ಮಾಡುವ. ಈಗ ನಾನು ಮಿಕ್ಸಿಂಗ್ ಬೌಲಿಗೆ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪನ್ನು ಹಾಕುವ. ಹಾಕಿದ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಇದನ್ನು ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ, ಈ ಥರ ಉಂಟು. ಇನ್ನೀಗ ಇದಕ್ಕೆ ಎಲ್ಲದನ್ನು ಹಾಕುವ. ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಹೊತ್ತಿದ್ದು ರೆಸ್ಟಲ್ಲಿರಲಿದು. ಗಟ್ಟಿಯಾಗುತ್ತೆ ಸ್ವಲ್ಪ. ಒಂದು ಚಟ್ನಿಯನ್ನು ರೆಡಿ ಮಾಡುವ ವಡೆಗೆ. ಸ್ವಲ್ಪ ಪಾಲಕ್ ಸೊಪ್ಪನ್ನು ಬೇಯಿಸಿಟ್ಟಿದ್ದೀನಿ ನೋಡಿ, ಈ ಥರ ಸ್ವಲ್ಪ ಬೇಯಿಸಿದಂದರೆ ಸ್ವಲ್ಪ ಬಿಸಿನೀರಿಗೆ ಹಾಕೋದಷ್ಟೇ. ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ, ಅರ್ಧ ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿ, 2 ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಐಸ್ ಟೀಬು ತೊಗೊಂಡು ಮಿಕ್ಸರಿಗೆ ಹಾಕಿ ಇದನ್ನು ಚಟ್ನಿ ಮಾಡ್ತಾಯಿರ್ತೀನಿ. ಚಟ್ನಿ ರೆಡಿ ಆಯಿತು ನೋಡಿ. ಸ್ವಲ್ಪ ಹುಳಿ ಹಾಕಿದ್ದೀನಿ, ತೋರಿಸಲಿಲ್ಲ ನಾನದು. ಸ್ವಲ್ಪ ಜಾಸ್ತಿ ಹಾಕಲಿಕ್ಕಿಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ. ವಡೆ ಮಾಡುವ ನೋಡಿ. ಈ ಥರ ಗಟ್ಟಿಯಾಗಿದೆ ನೋಡಿ. ಅದಕ್ಕೊಂದು 10 ನಿಮಿಷ ಇಟ್ಟರೆ ಈ ಥರ ಗಟ್ಟಿ ಆಗುತ್ತೆ. ಎಣ್ಣೆಯನ್ನು ಕೂಡ ಬಿಸಿಯಾಗೋಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಸ್ವಲ್ಪ ತಗೊಂಡು ಈ ಥರ ವಡೆ ರೆಡಿ ಮಾಡುವ. ಈ ಥರ ಹಾಕುವ. ಸ್ವಲ್ಪ ಚಟ್ಟೆ ಮಾಡಿ ಈ ಥರ ಮಾಡಿದರೆ ಕೈಗೆ ಬರುತ್ತೆ. ಜಾಗ್ರತೆ ಮಾಡಿ ಹಾಕಬೇಕು. ಫ್ರೈ ಆಗ್ತಾ ಉಂಟು. 4 ಹಾಕಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕಿದು. ಗೋಲ್ಡನ್ ಕಲರ್ ಬರಲಿ. ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಇನ್ನಿದನ್ನು ತೆಗಿತಾ ಇದ್ದೀನಿ ನಾನು. ತೆಗೆದಿಟ್ಟು ಬೇರೆ ಹಾಕುವ. ಮತ್ತೆ 4 ಕೂಡ ಹಾಕಿದ್ದೀನಿ. ಇನ್ನಿದು ಗೋಲ್ಡನ್ ಕಲರ್ ಬರುವಾಗ ಇದನ್ನು ತೆಗೆಯುವ. ಚೆನ್ನಾಗಿ ಫ್ರೈ ಆಗಬೇಕಿದು. ಆಯಿತು, ಗೋಲ್ಡನ್ ಕಲರ್ ಬಂದಿದೆ. ತೆಗಿತಾ ಇದ್ದೀನಿ ನಾನು. ಬೇರೆ ಹಾಕುವ ನೋಡಿ. ವಡೆ ಎಲ್ಲ ರೆಡಿ ಆಯಿತು. ತೆಗಿತಾ ಇದ್ದೀನಿ ನಾನು. ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇನ್ನು ನೋಡಿ, ವಡೆ ರೆಡಿ ಆಯಿತು. ರವೆ ತೂತು ವಡೆ ರೆಡಿ ಆಯಿತು ನೋಡಿ. ಉದ್ದಿನ ಬೇಳೆ ಏನು ನೆನೆ ಹಾಕಲಿಕ್ಕಿಲ್ಲ, ಏನಿಲ್ಲ. ಒಂದು ಗೆಸ್ಟ್ ಆದರೂ ಬಂದರೆ ಅರ್ಜೆಂಟಾಗಿ ನೋಡಿ ಮಾಡಿಕೊಡ್ಬೋದು ನೋಡಿ. ಸಾಫ್ಟ್ ಉಂಟು ನೋಡಿ. ಆಮೇಲೆ ಪಾಲಕ್ ಸೊಪ್ಪು ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ, ಬೇಗನೆ ಆಗುತ್ತೆ ಎಲ್ಲನಿದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.